ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು. ಮತ್ತು ಈ ವರ್ಷ ನಾನು ನಿಮಗೆ ಸೌರಮಾನದಿಂದ ಮುಂದಿನ ಸೌರಮಾನ ಯುಗಾದಿವರೆಗೆ, ಅಂದರೆ ನಾಳೆ 14ನೇ ತಾರೀಕಿಂದ ಪ್ರಾರಂಭ ಆಗುವ ಏಪ್ರಿಲ್ 14, 2026ರಿಂದ 13/4/2027 ನಿಮ್ಮ ರಾಶಿಯ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ. ಈ ವರ್ಷ ಯಾವ ರೀತಿಯಾಗಿ ಉತ್ತಮ ಮಳೆಯಾಗ್ಬೋದು, ಎಲ್ಲೂ ಕೂಡ ನಿಮಗೆ ಹಾನಿಯಾಗ್ಬೋದು, ಯಾವ ಭಾಗಕ್ಕೆ ಸರಿ ಇರ್ತದೆ, ಯಾವ ಭಾಗಕ್ಕೆ ಸರಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಒಂದೊಂದು ರಾಶಿಗೆ ಹೆಚ್ಚು ಯಶಸ್ಸಿರ್ತದೆ, ಒಂದೊಂದು ರಾಶಿಗೆ ಅದು ಸ್ವಲ್ಪ ತೊಂದರೆ ಆಗುತ್ತೆ. ಅಂಥ ರಾಶಿಗಳ ಬಗ್ಗೆ ನಿಮಗೆ ಮಾತಾಡೋಣಂತೆ. ಅದರ ಬಗ್ಗೆ ಮತ್ತು ಸಂಖ್ಯಾ ಆಧಾರದ ಮೇಲೆ ಯಾವ ರೀತಿಯಾಗಿ ನಮ್ಮ ಈ ಜ್ಯೋತಿಷ್ಯ ಪ್ರಭಾವ ಬೀಳುತ್ತೆ ಅಂಥೇಳಿ ತಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಮತ್ತೊಮ್ಮೆ ಶ್ರೀ ಅನಂತಾಚಾರ್ಯ ಮಾಡುವ ನಮಸ್ಕಾರಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಾಭವ ನಾಮ ಸಂವತ್ಸರ ಅಂತಂದರೆ, ಪರಾಭವ ಅಂತಂದರೆ ಎಲ್ಲನೂ ಕೂಡ ಕಳ್ಕೊಳ್ಳುವಂಥ ಸಂವತ್ಸರ ಅಂತ ಹೇಳ್ತಾರೆ. ಆದರೆ ಇದು ಯಾವುದೂ ಕಳ್ಕೊಳ್ಳೋ ಥರ ಇಲ್ಲ. ಪೂರ್ವದಲ್ಲಿ 60 ವರ್ಷಗಳಿಗೆ ಋತುಚಕ್ರದ ಪ್ರಕಾರ ಇದು ಒಂದು ಚಕ್ರವಾಗಿ ಮತ್ತೆ ನಮಗೆ 60 ವರ್ಷದ ರೀತಿಯಾದಂಥ ನಮ್ಮ ರಾಶಿಗಳ ಮೇಲೆ ನಮಗೆ ಪ್ರಭಾವವನ್ನು ಬೀಳುತ್ತಂಥೇಳಿ ಅದು ಹೇಳುತ್ತೆ ಪರಭಾವ ನಾಮ ಸಂವತ್ಸರ. ಅದರದ್ದು ಮುಖ್ಯ ಉದ್ದೇಶ ಏನುಂಟು ಅದನ್ನು ಮಾತ್ರ ನಾನು ನಿಮಗೆ ಹೇಳಿ ಈ ಕೆಲಸವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ವೀಕ್ಷಕರು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವರ್ಷ ಉದ್ಯೋಗ ಸ್ಥಾನದಲ್ಲಿ ಹೆಚ್ಚಿನ ಲಾಭ ಉಂಟು. ಹಾಗೆಯೇ ಅವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ಗಳಾಗಿರ್ಬೋದು, ಉದ್ಯೋಗದಲ್ಲಿ ಸ್ಥಿರತೆ ಕಾಣುವಂಥದ್ದು ಇದೆಲ್ಲ ಬಹಳ ನಡೆಯುತ್ತೆ. ಹಣದ ವಿಚಾರಕ್ಕೆ ಬಂದರೆ ಅವರ ಹಣದ ಏನು ಹರಿವಿದೆ ಅದು ಜಾಸ್ತಿ ಆಗುತ್ತೆ. ಇದೇ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಬೇಕಾಗತ್ತೆ. ಅವರಿಗೆ ಅತ್ಯಂತ ಸ್ಪಷ್ಟಕರವಾಗಿರುವಂಥದ್ದು ಏನಂತಂದರೆ, ಅವರು ಒಂದು ಮಂತ್ರಗಳನ್ನು ಜಪ ಮಾಡಬೇಕಾಗತ್ತೆ. ಓಂ ಮಂಗಳಾಯ ನಮಃ. ಮತ್ತೊಮ್ಮೆ ಓಂ ಮಂಗಳಾಯ ನಮಃ. ಈ ಮಂತ್ರವನ್ನು ಅವರು ಯಾವಾಗ ಕೆಲಸಗಳಿಗೆ ಹೋಗ್ತಿರ್ತಾರೆ ಆವಾಗ ಅವರು ಹೋಗೋದಾಯ್ತಂದರೆ ಅವರಿಗೆಲ್ಲ ರೀತಿಯಾದಂಥ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಬಿಟ್ಟು ಅವರು ಬೇರೆ ಕಾರ್ಯಗಳನ್ನು ಏನಾದ್ರು ಮಾಡೋದಾಯ್ತಂದರೆ ಗಣಹೋಮ ಮಾಡಿಸ್ಕೋಬೋದು, ದುರ್ಗಾ ಪೂಜೆಯನ್ನು ಮಾಡಿ ದುರ್ಗಾ ಹೋಮವನ್ನು ಮಾಡಿಸ್ಕೋಬೋದು. ಒಳ್ಳೆಯದು 80% ಇದೆ, 20% ಅಷ್ಟೇ ಅವರಿಗೆ ತೊಂದರೆ ಆಗುವಂಥ ಲಕ್ಷಣಗಳು ಜಾಸ್ತಿ ಇದೆ. ಅದೇ ರೀತಿಯಾಗಿ ಬನ್ನಿ ಸ್ನೇಹಿತರೆ, ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದುಬಿಟ್ಟು ವೃಷಭ ರಾಶಿಯವರಿಗೆ ಸ್ಥಿರತೆಯಲ್ಲಿ ಇದೆ. ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಆಗೋದಿಲ್ಲ. ಅವ್ರಿಗೂ ಮಾಧ್ಯಮ ರೀತಿಯಲ್ಲಿ ಅವರ ಜೀವನ ನಡೆಯುತ್ತೆ ಅಂತ ಹೇಳ್ತಾರೆ. ಹಣಕಾಸಿನಲ್ಲಿ ಲಾಭ ಈ ವರ್ಷವೂ ಅವರಿಗಿದೆ. ಆದರೆ ಅವರಿಗೇನಾಗುತ್ತೆ, ಕುಟುಂಬದಲ್ಲಿ ಬಹಳ ಸಂತೋಷಕ್ಕೋಸ್ಕರ ಖರ್ಚು ಮಾಡೋದು ಜಾಸ್ತಿ. ಭಾಗದಲ್ಲಿ ಅವರು ಅಕಸ್ಮಾತ್ ಹೊರಗೆ ಹೋಗುವಂಥ ಲಕ್ಷಣಗಳು ಜಾಸ್ತಿ, ಟೂರು ಟ್ರಿಪ್ಪಿಗೆಲ್ಲ ಹೋಗುವಂಥ ಜಾಸ್ತಿ ಆಗುತ್ತೆ. ಇದಕ್ಕೋಸ್ಕರ ಕುಟುಂಬದ ಸಂತೋಷಕ್ಕೋಸ್ಕರ ಮಾಡುವಂಥ ಕೆಲಸಗಳು ಅವರಿಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಅನಿಸುತ್ತೆ. ಡಿಸೆಂಬರ್ ನಂತರ ಸ್ವಲ್ಪ ತೊಂದರೆ ಆಗ್ಬೋದು. ನಿಮಗೆ ದೈವಗಳ ಅನುಗ್ರಹ ಸಂಪೂರ್ಣವಾಗಿದೆ. ವೃಷಭ ರಾಶಿಯವರು ಸಂಪೂರ್ಣವಾಗಿ ಈ ವರ್ಷ ಸಿದ್ಧಿ ಆಗುತ್ತೆ. ಅವರಿಗೇನಾದರೂ ಪೂಜೆನೇ ಮಾಡಿಸ್ಬೇಕು ಅಥವಾ ನಮಗೆ ಮಾಡಬೇಕಂದ್ರೆ ನೀವು ಹೋಗಿ ಲಕ್ಷ್ಮೀ ದೇವರ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದದ್ದಾದರೆ ಖಂಡಿತವಾಗಿಯೂ ನಿಮಗೆ ಕಾರ್ಯಗಳು ಸಿದ್ಧಿ ಆಗುತ್ತೆ. ಮತ್ತು ನಿಮಗೆ ಲಕ್ಷ್ಮೀ ದೇವರ ಅನುಗ್ರಹ ಬೇಕಂತಂದರೆ ಶ್ರೀ ಸೂಕ್ತ ಹೋಮವನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆಲ್ಲ ರೀತಿಯಾದಂಥ ಕಾರ್ಯಗಳು ಯಶಸ್ವಿ ಆಗುತ್ತೆ. ಸ್ನೇಹಿತರೆ, ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದುಬಿಟ್ಟು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷ ತೊಂದರೆ ಆಗುವಂಥ ಲಕ್ಷಣಗಳು ಜಾಸ್ತಿ ಇರುತ್ತೆ. ಹಣ ಬರುತ್ತೆ, ಹಣ ಎಲ್ಲೋಗುತ್ತಂತೆ ಗೊತ್ತಾಗೋದಿಲ್ಲ. ಹಣದ ರೀತಿಯಲ್ಲಿ ಯಾವ ರೀತಿಯಾಗಿ ತಮ್ಮ ಜೀವನವನ್ನು ನಡೆಸಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ. ಇದರಿಂದ ಅವರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. BP ಮತ್ತು ಶುಗರ್ ಇರುವಂಥ ಆರೋಗ್ಯದವರು ಸ್ವಲ್ಪ ಜಾಸ್ತಿ ಅವರು ತಾಳ್ಮೆಯಿಂದ ಇರಬೇಕು, ಇಲ್ಲಾಂದರೆ ಅನಾಹುತ ಆಗುವಂಥ ಲಕ್ಷಣಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಅವರು ಕೆಲವು ಸ್ನೇಹಿತರನ್ನಿದ್ದಾರೆ, ಅವರ ಸ್ನೇಹಿತರ ಸಹಾಯದಿಂದ ಅವರ ಜೀವನಗಳು ಸಂತೋಷವಾಗಿ ನಡೆಯುತ್ತೆ ಅಂಥೇಳಿ ಅವರ ರಾಶಿ ಫಲ ಕೂಡ ಬರ್ತಾ ಇದೆ. ಪಚ್ಚೆ ಹರಳನ್ನು ಬೆಳ್ಳಿಯಲ್ಲಿ ಧರಿಸಿದರೆ ನಿಮಗೆ ಈ ರೀತಿಯ ತೊಂದರೆಗಳು ಹೋಗುತ್ತೆ ಅಂಥೇಳಿ ನಿಮ್ಮ ಗೋಚಾರ ಫಲ ಒಂದು ಅದಕ್ಕೆ ಪರಿಹಾರ ಹೇಳ್ತಾ ಇದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಈ ವರ್ಷ ಬೋನಸ್ಸು ಅವರಿಗೆ ಯಾವ ರೀತಿ ತೊಂದರೆ ಇಲ್ಲ,
ಯಾವ ರೀತಿಯಾದ ತಕರಾರಿಲ್ಲ, ಜೀವನದಲ್ಲಿ ಸರಿಯಾಗಿರಬೇಕು ಅಂತ ನಿಯಮಗಳು ಬಂದಾಗಿದೆ. ಹೀಗಾಗಿ ಅವರ ಜೀವನ ಸರಿಯಾಗಿ ನಡೀತಾ ಇರ್ತದೆ. ಏನೋ ಅವರಿಗೆ ಹಣದ ಹರಿವು ಬರ್ತದೆ, ಹಣದ ಹರಿವು ಹಾಗೆ ಖರ್ಚಾಗ್ತದೆ, ಆದರೆ ಸೇವಿಂಗ್ನಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ಹೇಳುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಈ ವರ್ಷದ ಮಧ್ಯಮ ಭಾಗದಲ್ಲಿ. ಅದೇ ಬಿಟ್ಟರೆ ಅವರಿಗೆ ಯಾವ ತೊಂದರೆಗಳಿಲ್ಲ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ ಮತ್ತು ಅವರ ಕೀರ್ತಿಗಳು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂಥೇಳಿ ಈ ವರ್ಷ ಅವರ ಗೋಚಾರ ಫಲದಲ್ಲಿ ಸಿಗ್ತಾ ಇದೆ. ಆದರೆ ಕರ್ಕಾಟಕ ರಾಶಿಯವರು ಒಂದು ಜಾಗ್ರತೆ ವಹಿಸಬೇಕು. ನಿಮ್ಮ ಸ್ನೇಹಿತರ ಜೊತೆಗೆ ನೀವೇನಾದರೂ ಕೆಲಸ ಮಾಡ್ತಿದ್ರೆ, ಪಾರ್ಟ್ನರ್ಶಿಪ್ ಮಾಡ್ತಾಯಿದ್ರೆ ಸ್ವಲ್ಪ ಅದರಲ್ಲಿ ತೊಂದರೆ ಬರೋದಿದೆ. ದಯವಿಟ್ಟು ಜಾಗ್ರತೆ. ಇದರಲ್ಲಿ ನೀವು ಬಿಟ್ಟರೆ ಬೇರೆ ಯಾವುದೂ ನಿಮಗೆ ತೊಂದರೆ ಆಗೋದಿಲ್ಲ. ಕುಟುಂಬ ಕೂಡ ಸುಖವಾಗಿರುತ್ತೆ. ನಿಮಗೆ ಮತ್ತೆ ಆರೋಗ್ಯದಲ್ಲಿ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ನಿಮಗೆ ಸ್ಥಿರವಾಗಿರುತ್ತೆ ಅಂಥೇಳಿ ಈ ವರ್ಷ ಹೇಳ್ತಾ ಇದೆ. ಈಶ್ವರನ ಸನ್ನಿಧಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ಕೂಡ ಪ್ರತಿ ಅಮಾವಾಸ್ಯೆಗೆ ಮಾಡಿಸೋದ್ರಿಂದ ನಿಮಗೆ ಈ ತೊಂದರೆಗಳು ನಿವಾರಣೆ ಆಗುತ್ತೆ. ಸ್ನೇಹಿತರೆ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇಂಥ ವಿಧವಾದಂತಹ ವಿಷಯಗಳನ್ನು ತೆಗೆದುಕೊಂಡು ನಾನು ಬರ್ತಾ ಇರ್ತೇನೆ ನಿಮ್ಮ ಜೊತೆಗೆ. ನನಗೆ ಅದರಿಂದ ನಿಮ್ಮ ಪ್ರೇರಣೆ ಜಾಸ್ತಿ ಸಿಗ್ತದೆ. ದಯವಿಟ್ಟು ನೀವು ಆ ಕೆಲಸ ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮುಂದಿನ ರಾಶಿ ಯಾವುದಕ್ಕೆ ಹೋಗೋಣ? ಸಿಂಹರಾಶಿ. ನೋಡಿ, ಸಿಂಹರಾಶಿ ಏನೂ ಪ್ರಾಬ್ಲಮ್ ಇಲ್ಲ, ಭಾಳ ಸಂತೋಷವಾಗಿರ್ತೀರ. ನಿಮಗೆ ಈ ವರ್ಷ ಕೆಲವೊಂದು ಮಾತ್ರ ಸವಾಲುಗಳು ಮಾಡಬೇಕಾಗುತ್ತೆ. ನಿಮ್ಮ ಗೋಲ್ ರೀಚ್ ಆಗಬೇಕಲ್ಲ, ಅದು ಈ ವರ್ಷ ಆಗುವಂಥ ಲಕ್ಷಣಗಳು ಸಂಪೂರ್ಣವಾಗಿ ಉಂಟು. ನಿಮಗೆ ಏಪ್ರಿಲಿಂದ ಹಿಡ್ಕೊಂಡು ಜೂನ್ವರೆಗೂ ನೀವು ಯಾವ ಪ್ರಾಜೆಕ್ಟ್ ಮಾಡಬೇಕಂತೇಳಿ ನೀವು ಮನಸ್ಸಲ್ಲಿ ಬಯಸ್ತಾ ಇದ್ದೀರಾ, ಆ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಮನೆಯಲ್ಲಿದ್ದರೆ ಮನೆಯಲ್ಲಿ ಕೂಡ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಸಿಂಹರಾಶಿಯವರು ಹೊಸದೇನೋ ಪ್ರಾಜೆಕ್ಟ್ ಹಾಕಬೇಕು, ಏನು ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೇ ನಿಮ್ಮ ತಲೆ ಚಿಂತೆ ಈ ಏಪ್ರಿಲಿಂದ ಹಿಡ್ಕೊಂಡು ಜೂನ್ವರೆಗೂ ಬರುತ್ತೆ. ಮತ್ತು ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಇದು ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಧಾನವಾಗಿ ಇದು ಸುಧಾರಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾರಾದರೂ ಏನಂತಾರೆ ಪಾರ್ಟ್ನರ್ಶಿಪ್ ಮೇಲೆ ನೀವು ಕೆಲಸ ಮಾಡೋದಿತ್ತಂದರೆ ಆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ಇರಿ. ಇದು ಬರುವಂಥ ಸಮಯ ಅಕ್ಟೋಬರಿಂದ ಹಿಡ್ಕೊಂಡು ಡಿಸೆಂಬರ್ವರೆಗೂ. ಇದರಲ್ಲಿ ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಆಗೋದಂತ ನಿಮ್ಮ ಡಿಸಿಷನ್ ಸ್ವಲ್ಪ ಕಡಿಮೆ ಆಗೋದಿರುತ್ತೆ, ಸ್ವಲ್ಪ ಜಾಗ್ರತೆಯಾಗಿರಿ. ಜನವರಿಯಿಂದ ಮಾರ್ಚ್ ಒಳಗೆ ಮತ್ತೆ ನಿಮಗೆ ಸ್ಟೇಬಲ್ ಆಗುತ್ತೆ, ಉತ್ತಮವಾಗಿರ್ತೀರ. ಬಟ್ ಇದೆಲ್ಲ ಓವರಾಲ್ ಆಗಿ ನೋಡೋದಕ್ಕಿಂತಲೂ ನಿಮಗೆ ಈ ವರ್ಷ ಅತ್ಯಂತ ಸುಖದಾಯಕವಾಗಿ ಇರುತ್ತೆ. ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಐಡಿಯಾಸ್ಗಳು ಬರ್ತಾ ಇದೆ ನಿಮ್ಮಲ್ಲಿ. ಅದನ್ನೇ ನೀವು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೋಗ್ತಾ ಅದರಲ್ಲಿ ಸ್ವಲ್ಪ ಮನಸ್ಸು ಚಂಚಲ ಆಗುವಂಥ ಚಾನ್ಸಸ್ ಇರುತ್ತೆ. ಸಿಂಹರಾಶಿಯವರು ದಯವಿಟ್ಟು ಜಾಗೃತಿಯಾಗಿರಿ. ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡಿದ್ದೀರಾ, ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಕೂಡ ನೀವು ನಿಭಾಯಿಸುವಷ್ಟು ಶಕ್ತಿ ಉಂಟು, ನೀವು ನಿಭಾಯಿಸ್ತೀರ, ಆ ಕೆಲಸ ಮುಗಿಯುತ್ತೆ. ಆರೋಗ್ಯದಲ್ಲಿ ನೀವೀಗ ಸ್ವಲ್ಪ ಜಾಗ್ರತೆ ವಹಿಸಬೇಕು, ಟೆನ್ಷನ್ ಮಾಡ್ಕೋಬೇಡಿ. ಖಂಡಿತವಾಗಿ ನಿಮ್ಮ ಆರೋಗ್ಯ ಸ್ಥಿರತೆಯಲ್ಲೇ ಬರ್ತದೆ. ನೋಡಿ, ಎಲ್ಲರೂ ಈ ಜ್ಯೋತಿಷ್ಯ ಕ್ರಮದಲ್ಲಿ ಹೋಗ್ತಾ ಹೇಳ್ತಾ ಇರಬೇಕಾದ್ರೆ ಕನ್ಯಾ ರಾಶಿ ಹಾಗೆ, ಕನ್ಯಾ ರಾಶಿ ಹೀಗೆ, ಕನ್ಯಾ ರಾಶಿ ಹೀಗೆ, ನೀವು ನೋಡಿ ಸಾಕಾಗಿದ್ದೀರ ಅಂತ ನನಗೂ ಗೊತ್ತು. ಆದರೆ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾಗಿ ಒಂದೇ ಒಂದು ಸಣ್ಣ ವಿಷಯದಲ್ಲಿ ಹೇಳೋದಾಯ್ತಂದರೆ ಅವಳು ಭಾಳ ಸುಖವಾಗಿರ್ತಾರೆ. ಹೇಗೆ ಸುಖವಾಗಿರ್ತಾರೆ? ಅವರಿಗೆ ಮೊದಲೇ ಮಾತು, ಯಾವ ಕೆಲಸ ಅವರಿಗೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೋ ಅದರಲ್ಲಿ ಅವರಿಗೆ ಬದಲಾವಣೆ ಆಗುವ ಚಾನ್ಸಸ್ ಇದೆ. ಅವ್ರಿಗೆ ಇಷ್ಟಪಟ್ಟಂಥ ಕೆಲಸ ಅವರಿಗೆ ಸಿಗುತ್ತೆ. ಹಣದ ಹರಿವು ಜಾಸ್ತಿ ಆಗುತ್ತೆ ಈ ವರ್ಷ ಕೂಡ. ಅವರಿಗೆ ಯಾವುದೇ ರೀತಿಯಾದ ತೊಂದರೆ ತಾಪತ್ರೆಗಳು ಅವರಿಗೆ ಬರೋದಿಲ್ಲ. ಖರ್ಚು ಜಾಸ್ತಿ ಆಗುತ್ತೆ, ಸೇವಿಂಗ್ ಆಗೋದಿಲ್ಲ, ಸೇವಿಂಗ್ ಭಾಳ ಕಡಿಮೆ ಆಗುತ್ತೆ. ವೈಭೋಗದಲ್ಲಿ ಅವ್ರು ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಆರೋಗ್ಯದಲ್ಲಿ ನಿಮಗೆ ಏನಾದರೂ ಹಿಂದಿನ ಯಾವುದಾದ್ರು ಕಾಯಿಲೆಗಳಿದ್ದರೆ ಈ ವರ್ಷ ಅದು ಸುಧಾರಣೆ ಆಗುತ್ತೆ, ಮತ್ತು ಆ ಕಾಯಿಲೆಗಳು ಮತ್ತೆ ಬರಲಿಕ್ಕಿಲ್ಲ ಅಂಥೇಳಿ ಅವರ ರಾಶಿ ಫಲ ಹೇಳ್ತಾ ಇದೆ. ಕನ್ಯಾ ರಾಶಿಯವರಿಗೆ ಮೂಲತಃ ಈ ವರ್ಷ ಕಾಲದಲ್ಲಿ ಅವರಿಗೊಂದು ಅತ್ಯಂತ ಉಪಯುಕ್ತವಾದಂಥ ಕೆಲವೊಂದು ಮಾಹಿತಿಗಳನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಅದನ್ನು ನೋಡಿ ನಿಮಗೆ ಪರಿಹಾರ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಮುಂದಿನ ರಾಶಿಗೆ ಹೋಗೋಣಂತೆ. ಮುಂದಿನ ರಾಶಿ ಬಂದುಬಿಟ್ಟು ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷದ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಅವರಿಗೆ ಹಣದಲ್ಲಿ ಏರ್ಪೇರು ಆಗುವಂಥ ಲಕ್ಷಣಗಳು ಜಾಸ್ತಿ. ಅಂದರೆ 40% ದುಡಿತಾರೆ, 60% ಖರ್ಚು ಮಾಡ್ತಾರೆ ಅಂತ ಲೆಕ್ಕ. ಆದರೆ ಸಂಬಂಧಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ವಿರಸಗಳು ಬರುತ್ತೆ. ಅಪ್ಪ ಮಕ್ಕಳ ಜೊತೆಗೆ ಸ್ವಲ್ಪ ಜಗಳಗಳು, ಸಂಬಂಧಿಕರ ಜೊತೆಗೆ ಸ್ವಲ್ಪ ವೈಮನಸ್ಸುಗಳು ಬರುತ್ತೆ.
ಭಾಳ ದಿವಸ ಇರೋದಿಲ್ಲ, ಬಟ್ ಅದು ವೈಮನಸ್ಸು ಬರುತ್ತೆ ಅಂಥೇಳಿ ಅವರ ರಾಶಿ ಫಲ ಹೇಳ್ತಾ ಇದೆ. ಆಮೇಲೆ ಅದ್ರ ಜೊತೆ ತಾಳ್ಮೆ ಭಾಳ ಮುಖ್ಯ ಈ ವರ್ಷ ಅವರಿಗೆ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸಣ್ಣ ಉಪಾಯವನ್ನು ಹೇಳ್ತೇನೆ. ಈ ಶುಕ್ರವಾರ ಮನೆಗೆ ಸಾಯಂಕಾಲ ಒಂದೇ ಒಂದು ಸ್ವಲ್ಪ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿಡಿ. ಪಾಪ ದೋಷಗಳೆಲ್ಲ ದೇವರು ಅದನ್ನು ನಿವಾರಣೆ ಮಾಡ್ತಾರೆ. ಕೆಲವೊಂದು ಸತಿಗೆ ದೇವರ ಜೊತೆಗೆ ನಾವು ಈ ರೀತಿಯಾದಂಥ ಪರಿಹಾರ ಮಾಡಿಕೊಳ್ಳೋದ್ರಿಂದ ಕೂಡ ನಮಗೆ ಭಾಳ ಅನುಕೂಲ ಆಗುತ್ತೆ. ನಮ್ಮಲ್ಲಿರುವಂಥ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ನಿಮಗೆ ಸಾಧ್ಯವಾದಷ್ಟು ದುರ್ಗೆಗೆ ಹೋಗಿ ನಮಸ್ಕಾರ ಮಾಡಿ ಬರೋದ್ರಿಂದ ನಿಮ್ಮ ಎಲ್ಲ ಪರಿಹಾರಗಳು ಆಗತ್ತೆ ಅಂಥೇಳಿ ತುಲಾರಾಶಿಯ ಈ ವರ್ಷ ಭವಿಷ್ಯ ಉಂಟು. ಮುಂದಿನ ರಾಶಿಗೆ ಹೋಗೋಣಂತೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಾಧನೆಯ ಸಮಯ. ತಾಳ್ಮೆ ಬಹಳ ಮುಖ್ಯ. ಯಾಕಂದರೆ ಇಷ್ಟು ವರ್ಷಗಳಲ್ಲಿ ನೀವು ಬಂದಿರೋಂಥ ನೋವು ನಲಿವುಗಳಿಗೆ ಈ ವರ್ಷ ಮತ್ತೆ ಸ್ವಲ್ಪ ಸಂಕಷ್ಟಗಳು ಬರೋದಿದೆ. ನಿಮಗೇನು ಹಣ ಬರ್ತಾ ಇದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುವಂಥ ಸಮಸ್ಯೆ ಇದೆ. ದಿನಗಳಲ್ಲಿ ನಿಮಗೆ ಉತ್ತಮವಾಗಿರುವಂಥ ಕೆಲಸಗಳಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಮತ್ತೆ ನೀವು ವೃದ್ಧಿ ಆಗುವಂಥ ಸಂಭಾವನೆಗಳು ಜಾಸ್ತಿ. ನಿಮಗೆ ಯಾರು ಕೆಲಸದಲ್ಲಿರ್ಬೋದು, ಇದ್ದೀರಿ, ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡುವಂಥ ಸಮಯ ಬರುತ್ತೆ. ಆ ಪರೀಕ್ಷೆಗೆ ನೀವು ರೆಡಿಯಾಗಿರಿ. ಆ ಪರೀಕ್ಷೆಯನ್ನು ನೀವು ಸಂಪೂರ್ಣವಾಗಿ ಯಶಸ್ವಿಯಾಗಿ ನೀವು ಎದುರಿಸ್ತೀರಾ. ಆರೋಗ್ಯದಲ್ಲಿ ಸುಧಾರಣೆ ಉಂಟು, ಬೇರೆ ಚಿಂತೆ ಮಾಡಬೇಡಿ. ಮನಸ್ಸಿನಲ್ಲಿ ಬಿಸ್ನೆಸ್ ಮಾಡೋರು ನಿಮ್ಮ ಕೆಲಸಗಳನ್ನು ಮಾಡೋದು ಮತ್ತು ಅದರ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿ ಯಾವುದಾದ್ರೂ ನಿಮಗೆ ಸ್ವಂತಕ್ಕೆ ಗಂಡ ಹೆಂಡತಿ ಸೇರಿಕೊಂಡು ಯಾವುದಾದ್ರು ಕೆಲಸ ಮಾಡ್ತಿದ್ರೆ ಇದರಲ್ಲೂ ಕೂಡ ಅವರಿಗೆ ನಿಧಾನವಾಗಿ ಏಳಿಗೆ ಆಗುತ್ತೆ, ಈಗಲೇ ಏಳಿಗೆ ಆಗೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ತಾಳ್ಮೆ ಭಾಳ ಮುಖ್ಯ. ಆಂಜನೇಯ ಸ್ವಾಮಿಯ ವಾಯುಸ್ತುತಿ ಪುನಶ್ಚರಣವನ್ನು ಈ ವರ್ಷದಲ್ಲಿ ಬರುವಂಥ ಯಾವುದಾದ್ರೂ 5 ಹುಣ್ಣಿಮೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ನಿಮಗೆ ಈ ವರ್ಷದಲ್ಲಿ 5 ಮಂಗಳವಾರವನ್ನು ಆಯ್ಕೆ ಮಾಡ್ಕೊಳ್ಳಿ. 5 ಮಂಗಳವಾರದಲ್ಲಿ ಈ ಕೆಲಸವನ್ನು ಮಾಡಿ. ಇದಕ್ಕಿಂತ ಬಿಟ್ಟು ಬೇರೆ ಯಾವುದರ ಪರಿಹಾರ ಇದೆಯಾ ಅಂತ ಕೇಳಿದರೆ ನೀವು 7 ಮುಖದ ಒಂದು ರುದ್ರಾಕ್ಷಿಯನ್ನು ನಿಮ್ಮ ಕೊರಳಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗಿಯೂ ಇದರಿಂದ ನಿಮಗೆ ಯಶಸ್ಸು ಸಿಗುತ್ತೆ. ಜಾಗ್ರತೆ, ಹುಷಾರಾಗಿರಿ. ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ. ಮುಂದಿನ ರಾಶಿ ಬಂದುಬಿಟ್ಟು ಧನುರಾಶಿ. ಈಗ ಪೂರ್ವಾರ್ಧ ಅವರಿಗೆ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಇನ್ನು ಬರುವ ಅವ್ರಿಗೇನು ಯಶಸ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ, ಈ ಯಶಸ್ಸು ಮತ್ತೆ ಅವ್ರನ್ನ ಆದಷ್ಟು ಬೇಗ ಅವರಿಗೆ ಕುಂದಿಸುತ್ತೆ ಅಂತೇಳಿ ಹೇಳುತ್ತೆ. ಅವರ ಆಚಾರದಲ್ಲಿ ಯಾಕೋ ಬದಲಾವಣೆ ಆಗ್ತಾಯಿದೆ. ದೈವಗಳ ಮೇಲೆ ಯಾಕೋ ಭಕ್ತಿ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಸಮಾಧಾನಗಳು ಸಿಗ್ತಾ ಇಲ್ಲ. ಸಮಾಧಾನ ಸಿಕ್ಕರು ಟೆಂಪ್ರವರಿ ಅಂತ ತಿಳ್ಕೊತಾರೆ. ಈ ರೀತಿಯಾದಂಥ ಮನೋಭಾವನೆ ಜಾಸ್ತಿ ಆಗುತ್ತೆ. ಸ್ನೇಹಿತರು ಕೂಡ ಅವರಿಗೆ ಮೋಸ ಮಾಡುವಂಥ ಅಂಶಗಳು ಜಾಸ್ತಿ ಇದೆ. ದುಡ್ಡಿನ ವಿಷಯದಲ್ಲಿ ದುಡ್ಡು ಬೇಕಾದಷ್ಟು ಬರ್ತಾ ಇರ್ತದೆ, ಆದರೆ ದುಡ್ಡು ಯಾವ ರೀತಿಯಾಗಿ ಅವರಿಗೆ ಹೋಗುತ್ತಂತೆ ಗೊತ್ತಾಗೋದಿಲ್ಲ. ಮೋಸ ಮಾಡೋರು ಹೆಚ್ಚಾಗ್ತಾರೆ. ಅದರ ಜೊತೆಗೆ ಈ ವರ್ಷ ಸೆಪ್ಟೆಂಬರ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಏಳಿಗೆಯನ್ನು ಕಾಣಬಹುದು. ದೈವಗಳನ್ನು, ಕುಲದೇವರನ್ನು ಮರಿಬೇಡಿ. ನೀವೇ ಕೆಲವೊಂದು ಮಾಡಿರುವಂಥ ದೇವರಿಗೆ ಪೂಜೆಗಳು ನಿಮ್ಮದೇ ಅನುಷ್ಠಾನ ಉಂಟು. ಅದೇ ಅನುಷ್ಠಾನದಲ್ಲಿ ನೀವು ಪೂಜೆ ಮಾಡ್ತಾಯಿದ್ರೆ ಅದನ್ನು ಕಡಿಮೆ ಮಾಡಬೇಡಿ, ಅದನ್ನೇ ಮುಂದುವರಿಸಿ. ಗುರುಬಲ ಚೆನ್ನಾಗಿದೆ, ಎಲ್ಲರಿಗೂ ಸಂತೋಷ ಆಗುತ್ತೆ. ಮದುವೆ ಇಲ್ಲದವರಿಗೆ ಮದುವೆ ಆಗೋ ಲಕ್ಷಣಗಳು ಉಂಟು. ಖಂಡಿತವಾಗಿ ಈ ವರ್ಷ ಅವರಿಗೆ ಮದುವೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಅಪರಾಧಿಗಳಂತೇಳಿ ತಿಳ್ಕೊಬೇಡಿ. ಎಲ್ಲನೂ ಚೆನ್ನಾಗಾಗುತ್ತೆ. ಈ ಸಮಯ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಸಮಯ ಬರುವಂಥ ಕಾಲದಲ್ಲಿ ಎಲ್ಲ ಸರಿ ಹೋಗುತ್ತೆ. ನೀವು ಸಾಧ್ಯವಾದಷ್ಟು ರಾಘವೇಂದ್ರ ಸ್ವಾಮಿ ದೇವರ ಮಠಕ್ಕೆ ಗುರುವಾರ ದಿವಸ ಹೋಗಿ ಅಷ್ಟೋತ್ತರ ನಾಮಾವಳಿ ಮಾಡಿಸೋದ್ರಿಂದ ನಿಮಗೆಲ್ಲ ರೀತಿಯಾದಂಥ ಪರಿಹಾರಗಳು ಕಾಣ್ಬೋದು. ನನ್ನೊಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು, ನಿಮ್ಮ ಸ್ನೇಹಿತರ ಜೊತೆಗೆ ಸ್ನೇಹ ಮಾಡೋದನ್ನು ಮರಿಬೇಡಿ. ಮುಂದಿನ ರಾಶಿ ಬಂದುಬಿಟ್ಟು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷ ಅವರಿಗೆ ಶ್ರಮ ಹೆಚ್ಚಾಗುತ್ತೆ. ಯಾರು ನಮ್ಮ ಕೃಷಿ ಕಾರ್ಮಿಕರಿದ್ದಾರೋ ಅಥವಾ ಕೃಷಿಕರು ಯಾರಿದ್ದಾರೋ ಅವರಿಗೆ ಈ ವರ್ಷ ಶ್ರಮ ಜಾಸ್ತಿ ಬರುತ್ತೆ. ಯಾವತ್ತೂ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಅವರ ಯಾವುದೋ ಒಂದು ಹಿರಿಯ ಒಂದು ಜೀವ ಏನೋ ತೊಂದರೆಯಲ್ಲಿ ಸಂಕಟದಲ್ಲಿ ಇದೆ ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇದೆ. ಈ ರೀತಿಯಾದಂಥ ಕುಟುಂಬ ಸಮಸ್ಯೆಗಳು ಅವರಿಗೆ ಬರಬಹುದು. ಮನೆಯಲ್ಲಿ ಯಾವುದೇ ರೀತಿಯಾದಂಥದ್ದು ನೆಮ್ಮದಿಗಳು ಸಿಗೋದು ಸ್ವಲ್ಪ ಕಡಿಮೆ. ನೀವು ಸಾಧ್ಯವಾದಷ್ಟು ನಿಮ್ಮ ಹಿರಿಯರನ್ನು ನೆನೆಸ್ಕೊಂಡು ದೈವ ಆರಾಧನೆಗಳೇ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಇದರಿಂದ ಫಲಗಳು ಸಿಗಬಹುದು. ಈ ವರ್ಷ ಉದ್ಯೋಗ ಸ್ಥಾನದಲ್ಲಿ ಅವರಿರುವಂಥ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಉಪಯುಕ್ತವಾದಂಥ ಸ್ಥಾನಗಳು ಬರ್ತಾ ಇಲ್ಲ. ಹಾಗಾದರೆ ಯಾರೂ ದಯವಿಟ್ಟು ನಿಮ್ಮ ಉದ್ಯೋಗವನ್ನು ಚೇಂಜ್ ಮಾಡಬೇಡಿ.
ಯಾವ ಉದ್ಯೋಗ ಸ್ಥಾನದಲ್ಲಿ ಇದೆಯೋ ಅದೇ ಸ್ಥಾನದಲ್ಲಿ ನೀವಿರಿ, ನಿಮಗಿದರಿಂದ ಸಹಾಯ ಆಗ್ಬೋದು. ಈ ವರ್ಷ ಮಾಡುವಂಥ ಮಹತ್ ಕಾರ್ಯ ಯಾವುದು ಅಂತಂದರೆ ನಿಮ್ಮ ತಂದೆ ಮತ್ತು ತಾಯಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮಗೆ ವಯಸ್ಸಾಗಿದ್ದರೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೀತಿಯಾಗಿ ನೀವು ಮರೆಸುವಂಥ ಕಾಲ ಇದಾಗಿದೆ. ಕುಲದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ನಿಮಗೆ ಅನಿಸೋದಿಲ್ಲ, ಮತ್ತೊಬ್ಬರು ಬಂದು ನಿಮಗೆ ಯಾರಾದರೂ ಹೇಳೋ ತನಕ ಅಂತಂದರೆ ನಿಮ್ಮ ಜೀವನಗಳಲ್ಲಿ ಬೇರೆ ಬೇರೆ ಅಹಿತಕರ ಘಟನೆಗಳು ನಡೆದು ಹೋಗುತ್ತೆ. ಅದಕ್ಕೋಸ್ಕರ ಜಾಗ್ರತೆಯಾಗಿರಿ. ನೀವು ಬೇರೆ ಯಾವುದೇ ರೀತಿ ತೊಂದರೆ ಮಾಡಿಕೊಳ್ಳದೆ ನನ್ನ ಒಂದು ಈ ಸಣ್ಣ ವಿಷಯವನ್ನು ನೆನಪಿಟ್ಕೊಂಡು ದಯವಿಟ್ಟು ಈ ಕೆಲಸ ಮಾಡಿ, ನಿಮ್ಮ ಜೀವನದಲ್ಲಿ ಯಶಸ್ಸು ಕಂಡೇ ಕಾಣ್ತೀರಾ ಅಂತ ನಂಬಿಕೆ ನನಗಿದೆ. ಕಟಕ ರಾಶಿಯವರಿಗೆ ನಿಮ್ಮ ಅಧಿಪತಿ ಶನೀಶ್ವರ ಅಂತೇಳಿ ಎಲ್ಲರಿಗೂ ಗೊತ್ತೇ ಇದೆ. ಮಂಗಳವಾರ ದಿವಸ ನೀವು ಒಂದು ಹೊತ್ತು ಉಪವಾಸ ಮಾಡೋದು ಭಾಳ ಒಳ್ಳೆಯದು. ಈ ಮಂಗಳವಾರ ದಿವಸ ಉಪವಾಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಯಶಸ್ಸುಗಳನ್ನು ಕಾಣಬಹುದು. ಒಂದು ಸಣ್ಣದ ಬಟ್ಟೆ ತೊಗೊಂಡು ಅದರೊಳಗೆ ಒಂದು 5-10 ಗರಿಕೆ ಹಲ್ಲನ್ನು ಅದನ್ನು ನೀಲಿ ದಾರದಲ್ಲಿ ಸುತ್ತಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ದೋಷಗಳೆಲ್ಲ ಹೊರಟೋಗುತ್ತೆ. ಯಾವುದೇ ರೀತಿಯಾದ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬೀಳೋದಿಲ್ಲ. ನಿಮ್ಮ ಜೀವನ ಸರಿಯಾಗಿರುತ್ತೆ ಅಂಥೇಳಿ ಈ ವರ್ಷ ನಿಮಗೆ ಹೇಳ್ತಾ ಇದೆ. ಮುಂದಿನ ರಾಶಿಯವರು ಬಂದುಬಿಟ್ಟು ಕುಂಭರಾಶಿಯವರು. ಕುಂಭರಾಶಿಯವರ ಜೀವನದಲ್ಲಿ ಹೇಗಿರುತ್ತಂತೇಳಿ ಒಂದು ಕ್ಷಣಕ್ಕೆ ನಿಮಗೆ ತಿಳಿಸ್ಕೊಡ್ತೀನಿ. ಅವರಿಗೆ ಯಾವುದೇ ರೀತಿಯಾದ ತೊಂದರೆ ತಾಪತ್ರೆಗಳು ಇನ್ನು ಬರುವಂಥ ವರ್ಷದಲ್ಲಿ ಇರೋದಿಲ್ಲ. ಕೀರ್ತಿ ಸಮೃದ್ಧಿಯಾಗಿರುತ್ತೆ. ಮನಸ್ಸಿನಲ್ಲಿ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ. ಅವರು ಏನು ಇಷ್ಟು ವರ್ಷಗಳ ಕಾಲ ಕಷ್ಟಗಳನ್ನು ಪಟ್ಟಿದ್ದಾರೋ ಅದರ 10 ಪಟ್ಟಷ್ಟು ಅವರು ಕೀರ್ತಿಯನ್ನು ಸಂಪಾದನೆ ಮಾಡ್ತಾರೆ ಅಂತೇಳಿ ಕುಂಭರಾಶಿಯವ್ರಿಗೆ ಹೇಳುತ್ತೆ. ಕುಂಭರಾಶಿಯವರು ಮಾಡಿದಂತಹ ತಪ್ಪುಗಳಿಗೆ ಖಂಡಿತವಾಗಿ ಅವರಿಗೆ ಶಿಕ್ಷೆ ಇರುತ್ತೆ. ತಾವೇ ಮಾಡಿಕೊಂಡಿರುವಂತಹ ಕೆಲವೊಂದು ಸ್ವಯಂಕೃತ ಅಪರಾಧಗಳು ಅವ್ರನ್ನೆಂದೂ ಬಿಡೋದಿಲ್ಲ. ಅದು ಅವ್ರ ಹಿಂದೆಯೇ ಇರುತ್ತೆ. ಆದರೂ ಕೂಡ ದೈವದಲ್ಲಿ ಇರುವಂತಹವರು, ದೇವರ ಅನುಗ್ರಹದಲ್ಲಿರುವಂತಹದ್ದಕ್ಕೆ ಈಗ ಅವರಿಗೆ ಪ್ರಾಯಶ್ಚಿತ್ತ ಆಗಿರುತ್ತೆ. ಅವರು ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಆದರೆ ಎಷ್ಟೇ ಸರಿ ಮಾಡಿಕೊಂಡ್ರೂ ಕೂಡ ಅವರು ಮಾಡಿದಂಥ ಕೆಲವೊಂದು ಸ್ವಯಂಕೃತ ಅಪರಾಧಗಳಿಗೆ ದೇವರು ಕ್ಷಮಿಸೋದಿಲ್ಲ ಅಂಥೇಳಿ ಈ ರಾಶಿಯಲ್ಲಿ ಬರ್ತದೆ. ಜೊತೆಗೆ ಅವರಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿಲ್ಲ, ವಿದ್ಯೆಯಲ್ಲಿ ಯಾವುದೇ ತೊಂದರೆಗಳಿಲ್ಲ, ಅವರ ಕೀರ್ತಿಯಲ್ಲಿ ಯಾವುದೇ ತೊಂದರೆಗಳಿಲ್ಲ, ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಈ ವರ್ಷ ನಿಮಗೆ 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ಫಲ ಇದೆ ಅಂಥೇಳಿ ಹೇಳ್ತಾ ಇದೆ. ನಿಮಗೆ ಸಾಧ್ಯವಾದಷ್ಟಾದರೆ ಯಾತ್ರೆಗಳನ್ನು ಮಾಡಬನ್ನಿ. ದೈವಗಳಿಗೆ ನೀವು ಪ್ರಾರ್ಥನೆ ಮಾಡ್ಬೋದು. ಆಂಜನೇಯ ಸ್ವಾಮಿಗೆ ನಿಮಗೆ ಉದ್ದಿನ ವಡೆಯ ಹಾರವನ್ನು ಮಾಡಬಹುದು, ಅಥವಾ ಎಕ್ಕೆಯ ಗಿಡದ ಹೂವಿನಿಂದ ಹಾರವನ್ನು ಮಾಡಿ ನೀವು ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಬಹುದು. ಇದನ್ನು ಮಾಡೋದರಿಂದ ಸಂಪೂರ್ಣವಾದಂಥ ನಿಮಗೆ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತೇಳಿ ಹೇಳುತ್ತೆ. ಮುಂದಿನ ಭಾಗಕ್ಕೆ ಹೋಗುವಂಥ ಪೂರ್ವದೊಳಗೆ ಯಾರಾದರೂ ನೀವು ಈ ಒಂದು ಕೆಲಸವನ್ನು ಮಾಡಿ. ಏನು ಹೇಳಿದರೆ 12 ರಾಶಿಯವರು ಒಂದು ಕೆಲಸ ಮಾಡಿ. ನಿಮಗೆ ಗೋಧಿ ಇರುತ್ತಲ್ಲ ಮನೆಯೊಳಗೆ, ಗೋಧಿಯನ್ನು ನೆನೆಸ್ಬಿಟ್ಟು ಅದರೊಳಗಿಂದ ಬರುವಂಥ ಮೇಲುಗಡೆ ಹುಲ್ಲನ್ನು ತೆಗೆದು ಅದನ್ನು ನೀವು ಮಾಲೆ ಮಾಡಿ ಈಶ್ವರ ದೇವಸ್ಥಾನಕ್ಕೆ ಕೊಟ್ಟು ಬರೋದರಿಂದ ಕೂಡ ನಿಮ್ಮ 12 ರಾಶಿಗಳವರೆಗೆ ಒಳ್ಳೆಯದಾಗತ್ತೆ ಅಂಥೇಳಿ ಮತ್ತೊಂದು ಟಿಪ್ಸನ್ನು ಕೊಡ್ತಾಯಿದ್ದೀನಿ. ಬಿಸ್ನೆಸ್ನಲ್ಲಿ, ಲಾಡ್ಜ್ಗಳಲ್ಲಿ ನಿಮ್ಮ ಈ ಒಂದು ಗೋಧಿಯನ್ನು ಹಾಕಿ ಅದರೊಳಗೆ ಫಲವತ್ತಾಗಿ ಗಿಡ ಬಿಡಿಸೋದ್ರಿಂದ ಕೂಡ ನಿಮಗೆ ವಾಸ್ತು ದೋಷ ಹೋಗುತ್ತೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಸರಿಸುಮಾರು ಭಾಳ ಜನ ಹೇಳೋದಿಲ್ಲ, ಹೇಳಿದರೂ ನಮಗೆ ಅದರ ಬಗ್ಗೆ ಲಕ್ಷ್ಯ ಇರೋದಿಲ್ಲ. ಈ ಸಣ್ಣ ಕೆಲಸ ಮಾಡಿ ಸಂಪೂರ್ಣವಾದಂಥ ಯಶಸ್ವಿ ನಿಮಗಾಗುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ರಾಶಿ ಹೋಗೋಣ. ಮುಂದಿನ ರಾಶಿ ಬಂದುಬಿಟ್ಟು ಮೀನರಾಶಿಯವರಿಗೆ ಈ ವರ್ಷದ ಗೋಚಾರ ಫಲ ಹೇಗಿದೆ ಅಂಥೇಳಿ ನೋಡ್ಕೊಂಡು ಬರೋಣ. ಮೀನರಾಶಿಯವರಿಗೆ ಸಾಕಷ್ಟು ಜನ ಯಾವುದ್ಯಾವುದೋ ರೀತಿಯಲ್ಲಿ ಮನೆ ಯುಗಾದಿಯಲ್ಲಿ ಹೇಳಿಬಿಟ್ರು, ಅವ್ರಿಗೆ ಈ ತೊಂದರೆ ಇದೆ, ಆ ತೊಂದರೆ ಇದೆ, ಹಾಗಾಗತ್ತೆ, ಹೀಗಾಗತ್ತೆ. ಅಂಥದ್ದು ಯಾವುದು ಆಗುವಂಥ ಲಕ್ಷಣಗಳಿಲ್ಲ. ಹೊಸದಾಗಿ ಸಂಬಂಧಗಳು ಸೇರಿಕೊಳ್ಳುತ್ತೆ. ಹಣದ ವ್ಯವಹಾರದಲ್ಲಿ ಅವರು ಭಾಳ ಒಂದು ಲಿಮಿಟಲ್ಲಿ ಕೆಲಸ ಮಾಡ್ತಿದ್ರು, ಈಗ ಇನ್ನೂ ಲಿಮಿಟಲ್ಲಿ ಅವರು ಕೆಲಸ ಮಾಡ್ತಾರೆ. ಸ್ನೇಹಿತರು ಮತ್ತು ಕುಟುಂಬ ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಸಂಬಂಧ ಇದೆ. ಉದ್ಯೋಗ ಸ್ಥಾನದಲ್ಲಿ ಏಳಿಗೆ ಆಗುವಂಥ ಸಂಪೂರ್ಣವಾದಂಥ ಲಕ್ಷಣಗಳು ಉಂಟು. ನಿಮಗೆ ಈ ವರ್ಷ ಬಹಳ ಸಂತೃಪ್ತಿಯಾದಂಥ ವರ್ಷ ಸಿಗುತ್ತೆ. ಉದ್ಯೋಗದಲ್ಲಿ ಸರಿ ಇದೆ, ಹಣದಲ್ಲಿ ಸರಿ ಇದೆ. ಜೊತೆಗೆ
ಜೀವನದ ಕುಟುಂಬದಲ್ಲಿ ಸಂಪೂರ್ಣವಾದ ಯಶಸ್ವಿ ನೀವು ಕಾಣ್ತಾ ಇದ್ದೀರಿ. ಒಂದು, ನೀವು ಪುಷ್ಪರಾಗ ಹರಳನ್ನು ದರ್ಶನ ಮಾಡಿಕೊಳ್ಳಿ. ಇಲ್ಲಂತಂದರೆ 5 ಕರಿಕೆ, 1 ಹಳದಿ ಬಟ್ಟೆ, ಇದನ್ನು ಸಣ್ಣದಿಷ್ಟೇ ಒಂದು ಪ್ಯಾಕೆಟ್ ಮಾಡಿಕೊಂಡು ನಿಮ್ಮ ದಿನನಿತ್ಯ ಹೋಗುವಂಥ ಪರ್ಸ್ನಲ್ಲಿ ಇಟ್ಕೊಂಡು ನೀವು ಹೋಗೋದಾದರೆ ಖಂಡಿತವಾಗಿ ನಿಮಗೆ ಯಶಸ್ಸಾಗುತ್ತೆ. ಇದು 12 ರಾಶಿಗಳ ಗೋಚಾರಗಳ ಫಲ. ಪರಾಭವ ನಾಮ ಸಂವತ್ಸರದಲ್ಲಿ ಬರುವಂಥ ಈ 12 ರಾಶಿಗಳ ಫಲಗಳು ನಿಮ್ಮದು ಯಾವುದು ಅಂತ ನನಗೆ ತಿಳಿಸ್ಕೊಟ್ರೆ ನಾನು ಅದರ ಬಗ್ಗೆ ನಿಮಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಬೋದು. ಕೆಲವೊಬ್ಬರಿಗೆ ಪೂಜೆಯಲ್ಲಿ ಸಂಶಯಗಳಿರುತ್ತೆ, ಕೆಲವೊಂದು ರಾಶಿಗೆ ಅವ್ರಿಗೆ ಆದಂತಹದ್ದು ಒಂದು ಹರಳಿರುತ್ತೆ, ಕೆಲವೊಂದು ರಾಶಿಗೆ ಅವರಿಗೆ ಹರಳಿರೋದಿಲ್ಲ. ಕೆಲವೊಬ್ಬರು ಜನ ನವಗ್ರಹಗಳ ಉಂಗುರವನ್ನು ಹಾಕ್ತಾರೆ, ಅದರಿಂದ ಕೂಡ ಕೆಲವೊಬ್ಬರು ಜನಗಳಿಗೆ ದೋಷ ಬರುತ್ತೆ, ಕೆಲವೊಬ್ಬರು ಜನಕ್ಕೆ ದೋಷ ಬರೋದಿಲ್ಲ. ಬೆಳ್ಳಿಯಲ್ಲಿ ಮಾಡಿಸ್ಕೊಂಡ್ರೆ ಒಂದು ಪ್ರಭಾವ ಬರುತ್ತೆ, ಬಂಗಾರದಲ್ಲಿ ಹೋದರೆ ಮತ್ತೊಂದು ಪ್ರಭಾವ ಬರುತ್ತೆ. ಈ ರೀತಿಯಾದಂಥದ್ದು ಸಾವಿರಾರು ಸಮುದ್ರದಂತೆ ಇರುವಂಥ ಈ ಜ್ಯೋತಿಷ್ಯದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಕೆಲಸಗಳನ್ನು ನಿಮ್ಮ ಜಾತಕದಿಂದಲೇ ಮಾಡಿಕೊಳ್ಳೋದು ಭಾಳ ಉತ್ತಮ. ರಾಶಿ 12 ರಾಶಿಗಳು ಜೀವನದಲ್ಲಿ ನಿಮಗೆ ಹೇಗೆ ಬರುತ್ತೆ ಅಂತಂದರೆ, ಇದೊಂದು ಇಡೀ ನಮ್ಮ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀಳುತ್ತೆ ಅಂಥೇಳಿ ಖಂಡಿತವಾಗಿಯೂ ಹೇಳ್ಬೋದು. ಆದರೆ ನಿಮ್ಮದೇ ಸ್ವಂತಗಳನ್ನು ಬೇಕಾದರೆ ಒಳ್ಳೆಯ ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿ. ನನ್ನ ಸಂಪರ್ಕವನ್ನು ನೀವು ನನ್ನ ನಂಬರಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಮುಂದಿನ ವಿಷಯಕ್ಕೆ ಹೋಗೋಣಂತೆ. ಮುಂದಿನ ವಿಷಯಕ್ಕೆ ಹೋದರೆ, ಈ ವರ್ಷ ನಮ್ಮ ಭಾರತ ದೇಶ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಲ್ಲಿ ಆರ್ಥಿಕ ಸ್ಥಿತಿಗಳು ನಮ್ಮ ಭಾರತ ದೇಶಕ್ಕಿರುತ್ತೆ, ಭಾರತ ದೇಶದ ಮಾನ ಮತ್ತು ಮರ್ಯಾದೆ ಯಾವ ವಿಷಯಕ್ಕೆ ಬರುತ್ತೆ, ಕರ್ನಾಟಕದ ವಿಚಾರದಲ್ಲಿ ಏನು, 5 ರಾಜ್ಯಗಳಲ್ಲಿ ನಡೆಯುವಂಥ ಚುನಾವಣೆಗಳು ಹೇಗಿರುತ್ತೆ, ಹಾಗೆ ನಮ್ಮ ಭಾರತ ದೇಶದಲ್ಲಿ ಮಳೆ, ಕೃಷಿಕರಿಗೆ ಯಾವ ರೀತಿಯಾದಂಥ ಲಾಭಗಳು ಈ ವರ್ಷ ಆಗುತ್ತೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಭಾರತದ ಬಗ್ಗೆ ಹೇಳ್ತೇನೆ. ಭಾರತದಲ್ಲಿ ಹಣದುಬ್ಬರ ಅಂತ ಏನು ಕರಿತೀವಿ, ಅದು ಜಾಸ್ತಿ ಆಗುತ್ತೆ. ಭಾರತದಲ್ಲಿ GDP ಅನ್ನೋದೇನಿದೆ ಅದು ಸ್ಥಿರವಾಗಿರುತ್ತೆ, ಎಲ್ಲಿದೆಯೋ ಅಲ್ಲೇ ಇರುತ್ತೆ. ಭಾರತದಲ್ಲಿ ಈ ವರ್ಷ ಸಾಕಷ್ಟು ಮಳೆ ಆಗುತ್ತೆ, ಆದರೆ ಒಂದು ಕಡೆ ಭಾಗದಲ್ಲಿ ಮಳೆ ಬರುತ್ತೆ, ಮತ್ತೊಂದು ಭಾಗಕ್ಕೆ ಮಳೆ ಬರೋದಿಲ್ಲ. ಸ್ನೇಹಿತರೆ, ಕೃಷಿಕರಿಗೆ ಈ ವರ್ಷ ಭಾಳ ಚೆನ್ನಾಗಿದೆ. ಕೃಷಿಕರು ಲಾಭವಾಗಿರ್ತಾರೆ. ಅವರ ಜೀವನದಲ್ಲಿ ಎಷ್ಟೋ ಸುಧಾರಣೆಗಳು ಹೋಗಿದೆ. ಅದು 2011ನೇ ಇಸ್ವಿಯಿಂದನೇ ಆರಂಭವಾಗಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನೂ ಅವರಿಗೆ ಜಾಸ್ತಿ ಆಗುವಂಥ ಲಕ್ಷಣಗಳುಂಟು. ಅದೇ ರೀತಿಯಾಗಿ IT-BT ಕಂಪನಿಯವರಿಗೆ ನಮ್ಮ ದೇಶದಲ್ಲಿ ಭಾಳ ವಿಸ್ತಾರವಾದಂಥ ಕೆಲಸಗಳು ಆಗಲಿಕ್ಕೆ ಸಾಧ್ಯವಿದೆ. ಕಂಪ್ಯೂಟರ್ ಇಂಜಿನಿಯರ್ಸ್, ಇನ್ಫಾರ್ಮೇಷನ್ಸ್ ಟೆಕ್ನಾಲಜಿ ಮತ್ತು ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಇವರಿಗೆ ಬಹಳ ಸಂಪೂರ್ಣವಾದಂಥ ಒಂದು ಬೃಹತ್ ಯೋಗವೇ ನಿಮ್ಮ ಜೊತೆಗೆ ಇದೆ ಅಂಥೇಳಿ ಈ ಭಾರತದಲ್ಲಿ ಕಂಡು ಬರ್ತಾ ಇದೆ. ಭಾರತದ ವಿದೇಶದ ಪ್ರಯಾಣ ಜನಗಳು ಭಾರತಕ್ಕೆ ಬರುವಂಥ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಉಂಟು. ವಿದೇಶದವರು ಬಂದು ನಮ್ಮ ಜೊತೆಗೆ ಕಲಿಯುವಂಥ ಕೆಲಸಗಳನ್ನು ಬಹಳ ಮಾಡ್ತಾರೆ. ಭಾರತದಲ್ಲಿ ಹಿತಶತ್ರುಗಳು ಜಾಸ್ತಿ ಇದ್ದಾರೆ, ಅವರ ವಿಷಯಗಳೆಲ್ಲ ಇದೇ ವರ್ಷ ಹೊರಗಡೆ ಬರಲಿಕ್ಕಿದೆ ಅಂಥೇಳಿ ತಿಳಿದು ಬರ್ತಾ ಇದೆ. ಈ ವರ್ಷ ಭಾರತದವರಿಗೆ ಸಂಪೂರ್ಣವಾದ ಯಶಸ್ಸೇ ಅಂಥೇಳಿ ಕರಿಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ನಮ್ಮ ಕರುನಾಡಿನ ರಾಜ್ಯ ಯಾವ ರೀತಿಯಾಗಿ ಏಳಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಕೆಲವೊಂದು ಸಣ್ಣ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ನೋಡಿ ಸ್ನೇಹಿತರೆ, ಈ ವರ್ಷ ಬೆಂಗಳೂರು ಬೆಳೀತಾ ಇದೆ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರು ಬೆಳೀಲಿಕ್ಕೆ ಉಂಟು. ಬೆಂಗಳೂರಲ್ಲಿ ಯಾವ ಹೆಸರಿಗೆ ಅದು ಪ್ರಸಿದ್ಧಿಯಾಗಿದೋ ಅದೇ ಹೆಸರಿನಲ್ಲಿ ಮತ್ತಷ್ಟು ಅದು ಪ್ರಸಿದ್ಧಿಯಾಗಿದೆ. IT-BT ಕಂಪ್ನಿಗಳಿಗೆ ಹೆಚ್ಚಿನ ರೀತಿಯಾದಂಥ ಅವಕಾಶಗಳು ಬೆಂಗಳೂರಿಗೆ ಬರಲಿಕ್ಕಿದೆ. ಆದರೆ ಹುಬ್ಳಿ ಧಾರವಾಡದಲ್ಲಿ ಹೆಚ್ಚಿನ ರೀತಿಯಾದಂಥ ಉದ್ಯೋಗ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿದೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಈ ವರ್ಷ ಇಲ್ಲಿಗೆ ಬರಲಿಕ್ಕಿದೆ. ಇಲ್ಲಿ ಕೂಡ ಸಮೃದ್ಧಿಯಾದಂಥ ವಾತಾವರಣ ಇದೆ. ನಿಮಗೆ ಗುಲ್ಬರ್ಗ, ಬೀದರ್ ಆ ಕಡೆ ಹೋದರೆ ಅಲ್ಲಿ ಸ್ವಲ್ಪ ವ್ಯವಹಾರಗಳು ಕೆಡುವಂಥ ಚಾನ್ಸಸ್ ಜಾಸ್ತಿ ಇದೆ.
ಹೋದ ವರ್ಷವೂ ನಾನು ನಿಮಗೆ ಹೇಳಿದ್ದೆ, ಬೀದರ್ ಆ ಕಡೆ ಎಲ್ಲ ನಮಗೆ ಸ್ವಲ್ಪ ಪ್ರಕೃತಿಯ ವಿಕೋಪಗಳು ಜಾಸ್ತಿ ಆಗುತ್ತಂಥೇಳಿ. ಈ ವರ್ಷವೂ ಕೂಡ ಅಲ್ಲಿ ಜಾಸ್ತಿ ಆಗುವಂಥ ಲಕ್ಷಣಗಳು ಜಾಸ್ತಿ ಉಂಟು. ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಥಾ ರೀತಿಯಾದಂಥ ಅಭಿವೃದ್ಧಿಗಳು ಜಾಸ್ತಿ ಆಗುತ್ತೆ. ಕೆಲಸಗಳನ್ನೇ ಮಾಡಿಕೊಂಡು ಜೀವನವನ್ನು ಮಾಡ್ತಿರುವಂಥ ಮಂಗಳೂರಲ್ಲಿ ಕೆಲಸ ಮಾಡುವಂಥ ಜನಗಳು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ಬೆಂಗಳೂರಿಗಿಂತ ಜಾಸ್ತಿಯಾಗಿ ಮಂಗಳೂರಲ್ಲಿ ಜೀವನ ಮಾಡುವಂಥ ಜನ ಆಸೆ ಪಡೋದು ಜಾಸ್ತಿ ಆಗುತ್ತೆ. ಮತ್ತು ಕರ್ನಾಟಕದಲ್ಲಿ ರಾಜಕೀಯ ವಿಷಯಕ್ಕೆ ಬಂದರೆ, ರಾಜಕೀಯದಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ಸರಿಸುಮಾರು ಈ 1.5 ವರ್ಷಗಳ ಕಾಲ ಏನು ಕೇಳ್ಕೊಂಡು ಬಂದಿದ್ದೀವೋ ಇದೇ ರೀತಿಯಾಗಿ ಪುನರಾವರ್ತಿ ಆಗುತ್ತೆ. ಯಾವುದೇ ಮನುಷ್ಯನಿಗೆ ಇದೇ ರೀತಿಯಾದಂತಹದ್ದು ಒಂದು ಮಂತ್ರಿ ಸ್ಥಾನ ಅಥವಾ ರಾಜ್ಯವನ್ನು ನಡೆಸಲಿಕ್ಕೆ ಮುಖ್ಯಮಂತ್ರಿ ಸ್ಥಾನ ಅಂತ ಏನು ಕರಿತೀವಿ, ಅದೆಲ್ಲ ಕೂಡ ಮಾನಸಿಕವಾದ ಹಿಂಸೆಗಳು ಅವರಲ್ಲೇ ಬರುತ್ತೆ. ಎಷ್ಟೋ ಜನಗಳು ತಮ್ಮ ಸ್ವಪಕ್ಷದಿಂದ ತ್ಯಾಗ ಮಾಡಿ ಹೊರಗೆ ಹೋಗ್ತಾರೆ. ಇನ್ನು ಕೆಲವರು ತಮಗೆ ಈ ಕರ್ನಾಟಕದ ಸೇವೆಯನ್ನು ಮಾಡಬೇಕೆಂಬ ಇಚ್ಛೆ ಇರೋದರಿಂದ ಕೆಲವೊಂದು ಜನಗಳು, ಜನಪ್ರತಿನಿಧಿಗಳು, ಕೆಲವೊಬ್ಬರು ಮಂತ್ರಿಗಳು ಕೂಡ ಬೇರೆ ಪಕ್ಷಕ್ಕೆ ಒಲವನ್ನು ತೋರಿಸೋದು ಜಾಸ್ತಿ ಆಗುತ್ತೆ. ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯಂತ ದೊಡ್ಡ ಬದಲಾವಣೆಯನ್ನು ನಾವು ಕಾಣಬಹುದಾಗಿದೆ. ಈ ವರ್ಷ ಯಾವ ರೀತಿಯಾಗಿ ನಮ್ಮ ಕೃಷಿಕರಿಗೆ ಮಳೆ ಆಗುತ್ತಂತ ಕೇಳಿದರೆ, ಈ ವರ್ಷ ನಮ್ಮ ಭಾಗಕ್ಕೆ ಮಳೆ ಅಷ್ಟಕ್ಕಷ್ಟೇ ಸಾಮಾನ್ಯ ಪ್ರಮಾಣದಲ್ಲಿ ಮಳೆ ಇರುತ್ತೆ. ನಿಮಗೆ ಮೊನ್ನೆನೇ ನೀವು ನೋಡಿದಿರಿ ಟಿ ವಿಯಲ್ಲೆಲ್ಲ, ಎಲ್ಲ ಕಡೆ ಕೆಲವೊಂದು ಭಾಗದಲ್ಲಿ ಆನೆಕಲ್ಲು ಮಳೆ ಬಿದ್ದಿದೆ. ಇದರಿಂದ ನಮ್ಮ ಜೀವರಾಶಿಗಳಿಗೆ ಹೊಡೆತ ಬೀಳುತ್ತೆ. ಯಾಕಂದರೆ ನಮ್ಮ ಕರ್ನಾಟಕ ಪರಿಸರ ಅಂಥದ್ದಲ್ಲ, ನಮ್ಮ ಜೀವರಾಶಿಗಳು ಅದರೊಳಗೆ ಬದುಕೋದಿಲ್ಲ. ಇದೊಂದು ಅತಿವೃಷ್ಟಿಯಾಗಿ ನಮ್ಮ ಕರ್ನಾಟಕಕ್ಕೆ ಬೀಳಲಿದೆ. ಸ್ನೇಹಿತರೆ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದೆ, ಇಲ್ಲಿವರೆಗೂ ನೀವು ನೋಡಿದ್ರಂದರೆ ಖಂಡಿತವಾಗಿ ಒಂದು ಲೈಕನ್ನು ನೀವು ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು, ಕುಟುಂಬದೊಳಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಒಂದು ಸಣ್ಣ ಸಣ್ಣ ಮಾಹಿತಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರಭಾವ ಬೀಳುತ್ತೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವರ್ಷ ನಿಮಗೆ ಸಂತೋಷವಾಗಿರಲಿ, ಸಂತೋಷವಾದಂಥ ಕ್ರಿಯೆಗಳಾಗಲಿ. ಎಷ್ಟೇ ಆದರೂ ನಾವು ಮನುಷ್ಯ ಜೀವರಾಶಿಗಳು ಸಂತೋಷವಾಗಿರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಇದೇ ರೀತಿಯಾಗಿ ಆ ಸ್ವಾಮಿ ಹತ್ರ ಬೇಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹರಿ ಓಂ ಶ್ರೀ ಗುರುಭ್ಯೋ ನಮಃ.